Hello students and my dear friends, welcome to our YouTube channel Civil with Sudhir. Myself Sudhir Jirove. So ಇವತ್ತಿನ ಈ ವಿಡಿಯೋಲಿ ನಾವು PWD ಅಸಿಸ್ಟೆಂಟ್ ಇಂಜಿನಿಯರ್ ಏನು ಟೆಕ್ನಿಕಲ್ ಪೇಪರ್ ಆಗಿತ್ತಲ್ಲ 14ನೇ ತಾರೀಕು ಡಿಸೆಂಬರ್ ಅಲ್ಲಿ ಮೊನ್ನೆನೇ ಆಗಿತ್ತು. ಸೊ ಅದರದ್ದು ನಾವು ಆನ್ಸರ್ ಕೀಸ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಯಾವ ಕ್ವೆಶ್ಚನ್ ಏನೇನು ಆನ್ಸರ್ ಇದೆ ಅದರ ಬಗ್ಗೆ ಇವತ್ತು ನಿಮಗೆ ನಾನು ಏನಂತಂದ್ರೆ ಆನ್ಸರ್ಸ್ ನ ಹೇಳ್ತೀನಿ. ಅದರ ಪ್ರಕಾರ ನಿಮ್ಮ ಮಾರ್ಕ್ಸ್ ಎಷ್ಟಿದೆ ಅಷ್ಟು ನೋಡ್ಬಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ. ಸೊ ಇವತ್ತು ಮತ್ತೆ ಎಇದು ಮತ್ತೆ ಜೆಇದು ಎರಡರದು ಕಟ್ ಆಫ್ ವಿಡಿಯೋನು ನಾನು ಮಾಡ್ತೀನಿ. ಸೊ ಕೈಂಡ್ಲಿ ಸ್ಟೇ ಟ್ಯೂನ್ ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ನಿಮ್ಗೆ ಗೊತ್ತಾ ಇದೆ ಸಿವಿಲ್ ವಿತ್ ಸುಧೀರ್ ಅಂತ. ಸೊ ಎಲ್ಲರೂ ಏನ್ ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಎಲ್ಲರೂ ಜಾಯ್ನ್ ಆಗಿ. ಸಿವಿಲ್ ವಿತ್ ಸುಧೀರ್ ಅಂತಾನೆ ಹೆಸರಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಅದನ್ನ ಅಲ್ಲಿಂದ ಜಾಯಿನ್ ಆಗ್ಬೋದು. ಸರಿನಾ? ಸೊ ಸ್ಟಾರ್ಟ್ ಮಾಡೋಣ. ಇವತ್ತಿನ ಫಸ್ಟ್ ಕ್ವೆಶ್ಚನ್ ಏನಂತಂದ್ರೆ, ಫಸ್ಟ್ ಕ್ವೆಶ್ಚನ್, considering the following activities in a building construction: concrete of roof slab, brick jelly, lime concrete terracing, erection of formwork for slab, construction of parapet wall in the terrace. So ಇದರಲ್ಲಿ ಸೀಕ್ವೆನ್ಸ್ ಏನಿದೆ ಅಂತ ಕೇಳ್ತಾ ಇರೋದು. ಸೀಕ್ವೆನ್ಸ್ ಏನಾಗುತ್ತೆ ಇದರಲ್ಲಿ? ಸೀಕ್ವೆನ್ಸ್ ಏನಾಗುತ್ತೆ? ಇದಾಗುತ್ತೆ, ರೈಟ್? ಸೊ ಸಿ ಫಸ್ಟ್ ಬರುತ್ತೆ, ಅದಾದ್ಮೇಲೆ ಇದು ಬರುತ್ತೆ, ಅದಾದ್ಮೇಲೆ ಇದು ಬರುತ್ತೆ, ಅದಾದ್ಮೇಲೆ ಇದು ಬರುತ್ತೆ. ಓಕೆ, ಸೊ ಫಸ್ಟ್ ಫಾರ್ಮ್ ವರ್ಕ್ ಸ್ಲ್ಯಾಬ್ ಇಡ್ತಾರೆ, ಅದಾದ್ಮೇಲೆ ಕಾಂಕ್ರೀಟಿಂಗ್ ರೂಫ್ ಸ್ಲ್ಯಾಬ್ ಇಡ್ತಾರೆ, ಅದಾದ್ಮೇಲೆ ಬ್ರಿಕ್ ಜೆಲ್ಲಿ ಲೈಮ್ ಕಾಂಕ್ರೀಟ್ ಟೆರಸಿಂಗ್ ಮಾಡ್ತಾರೆ, ಅದಾದ್ಮೇಲೆ ಪ್ಯಾರಾಪೆಟ್ ವಾಲ್ ಟೆರಸ್ ಮಾಡ್ತಾರೆ. ನೆಕ್ಸ್ಟ್, ದ ರೋಡ್ ಕನೆಕ್ಟಿಂಗ್ ಇನ್ ಎ ಸಿಟಿ ಟು ಹೈವೇ ಈಸ್ ಕಾಲ್ಡ್ ಎನ್ ಆರ್ಟ್ರಿಯಲ್ ರೋಡ್. ನೆಕ್ಸ್ಟ್, ಕ್ರಾಸಿಂಗ್ ಆಂಗಲ್ಸ್ ಅಟ್ ಎ ಗ್ರೇಡ್, ಒಂದು ನಿಮಿಷ, ಕ್ರಾಸಿಂಗ್ ಆಂಗಲ್ ಅಟ್ ಎ ಗ್ರೇಡ್ intersection should not be in any case less than ಎಷ್ಟಿರ್ಬೇಕಿದು? ಇದು ಬಂದ್ಬಿಟ್ಟು 75 ಡಿಗ್ರಿ. ಓಕೆ, 75. ನೆಕ್ಸ್ಟ್ ಕ್ವೆಶ್ಚನ್, ದ ಆರ್ಡರ್ ಇನ್ ವಿಚ್ ದ ರೋಡ್ ಇಸ್ ಬಿಲ್ಟ್. ಯಾವ ಆರ್ಡರ್ ಅಲ್ಲಿ ಇರುತ್ತೆ ನಿಮ್ಗೆ ಗೊತ್ತೇ ಇದೆ. ಫಸ್ಟ್ ಸಬ್ ಸಾಯಿಲ್ ಇರುತ್ತೆ, ಅದಾದ್ಮೇಲೆ ಸಬ್ ಗ್ರೇಡ್, ಅದಾದ್ಮೇಲೆ ಸಬ್ ಬೇಸ್, ಆಮೇಲೆ ಬೇಸ್. ಓಕೆ, ಸೊ ಫೋರ್ತ್ ಕ್ವೆಶ್ಚನ್ ಆನ್ಸರ್ ಇಸ್ ಫೋರ್ತ್. ಇನ್ ಸಿಂಪಲ್ ಟೆನ್ಷನ್ ಆರ್ ಕಂಪ್ರೆಷನ್, ಒಂದು ಸಿಂಪಲ್ ಟೆನ್ಷನ್ ಕಂಪ್ರೆಷನ್ ಇರಲಿ, ನಾವೇನಂತ ಹೇಳೋದು, maximum shear stress is equal to 1/2 the applied stress and the acts on the plane at a 45 degree to it. Okay, so ಇದರ ಆನ್ಸರ್ ಇದಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, a steel rail is 30 meter long at a temperature 20 degree Celsius. If the temperature is increased to 80 degree Celsius, no expansion joint is provided, then the thermal stress develops. ಸಿಂಪಲ್ ಆಗಿದೆ, ಇದ್ರದ್ದು ಫಾರ್ಮುಲಾ ಇದೆ, ಫಾರ್ಮುಲಾ ಪುಟ್ ಮಾಡಿದಾಗ ಸೊ ಈ ಆನ್ಸರ್ ಬರುತ್ತೆ. ಓಕೆ, ಸೊ ಫಸ್ಟ್ ಒನ್ ಈಸ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. Now, strain energy stored in a rod of length L and axial rigidity AE due to the axial force P. So, what is the answer? P square L divided by 2AE is the answer for this question. Next question. A cantilever beam of 4 meter span is subjected to an uniformly distributed load 3 kN per meter over its entire span. If E is a 200 giganewton per meter square and I 10 into 10 is to minus 6 m is to 4, then the maximum deflection ಕೇಳ್ತಾ ಇದ್ದಾರೆ. ಸೊ ಇದ್ರದ್ದು ಎಷ್ಟಾಗುತ್ತೆ? 48 mm is the deflection. Next, with the same flexural rigidity and same span, which of the following beam will have least stiffness? least stiffness ಯಾವುದಕ್ಕೆ ಇರುತ್ತೆ ಅಂದ್ರೆ ಕ್ಯಾಂಟಿಲಿವರ್ beam ಗೆ least stiffness ಇರುತ್ತೆ. Next, if the free end of a cantilever beam of span L flexural rigidity EI undergoes a unit displacement without rotation, then the bending moment at the fixed end will be. So bending moment ಎಷ್ಟಾಗುತ್ತೆ ಇದ್ರದ್ದು ಬಂದ್ಬಿಟ್ಟು 3EI by L square. 3EI by L square is the answer for this question. Next, if the average water consumption of a city is 300 LPCD and its population is 4 lakh, the maximum hourly discharge of maximum day will be. ಇದೆಷ್ಟಾಗುತ್ತೆ? ಇದು ಬಂದ್ಬಿಟ್ಟು 324 MLD ಆಗುತ್ತೆ. ಓಕೆ, ನೆಕ್ಸ್ಟ್, ಎ ಪ್ರೈಮರಿ ಸೆಟ್ಲಿಂಗ್ ಬೇಸಿನ್ ವಿತ್ ಎ ಡಯಾಮೀಟರ್ ಆಫ್ 26 ಮೀಟರ್ ಅಂಡ್ 2.1 ಮೀಟರ್ ಸೈಡ್ ವಾಟರ್ ಡೆಪ್ತ್ ಹ್ಯಾಸ್ ಟು ಟ್ರೀಟ್ ವಾಟರ್ ವಿದಿನ್ ಎ ಡಿಸ್ಚಾರ್ಜ್ ಆಫ್ 0.15 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡೋದಿದೆ ನಿಮಗೆ? ಓವರ್ಫ್ಲೋ ರೇಟ್ ಮತ್ತೆ ವೇರ್ ಲೋಡಿಂಗ್ ಎಟ್ ದ ರೇಟ್ ಆಫ್ ದ ಟ್ಯಾಂಕ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಅದು ಬಂದ್ಬಿಟ್ಟು ಆನ್ಸರ್ ಏನಾಗುತ್ತೆ? 24.4 ಮೀಟರ್ ಕ್ಯೂಬ್ ಪರ್ ಡೇ ಮೀಟರ್ ಸ್ಕ್ವೇರ್ ಅಂಡ್ 317.33 ಮೀಟರ್ ಕ್ಯೂಬ್ ಪರ್ ಡೇ ಮೀಟರ್. ನೆಕ್ಸ್ಟ್ ನೋಡಿ, ಇದೆಲ್ಲ ನಿಮಗೆ ಆನ್ಸರ್ ಬೇಕಾದ್ರೆ ನಾನು ಡೀಟೇಲ್ ಆಗಿ ತಗೊಂಡ್ ಬರ್ಬೇಕಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಇವತ್ತು ಕೀ ಆನ್ಸರ್ ಇಂಪಾರ್ಟೆಂಟ್, ಅದಕ್ಕೆ ಬರೀ ನಾನು ಆನ್ಸರ್ ಹೇಳ್ತಾ ಇರೋದು, ಸರಿನಾ?
Next question. The maximum velocity in a particularly filled circular sewer section, roughness of the surface not considered, is obtained when the sewer running at. So adu 0.81 times the full depth. Next question. For a grid channel, if the recommended flow velocity is 0.25 meter per second, detention period is 1 minute, then the length of the channel is. Length of the channel ಏನಾಗುತ್ತೆ 15 meter ಆಗುತ್ತೆ. The shallow wells constructed in a series along the banks of a river collect the river water seeping through their bottoms are called. ಇದನ್ನ ಏನಂತಾರೆ ಯಾವಾಗಲೂ ತಿಳ್ಕೊಳ್ಳಿ, ಇದನ್ನ ಇನ್ಫಿಲ್ಟ್ರೇಷನ್ ವೆಲ್ಸ್ ಅಂತಾರೆ ಇದಕ್ಕೆ. ನೆಕ್ಸ್ಟ್, coagulant used in water treatment function better when the raw water is. raw water ಏನಾಗುತ್ತೆ alkaline ಇದ್ದಾಗ ಬೆಟರ್ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, rapid gravity filters are used for. rapid gravity filters ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಲಾರ್ಜ್ ಮುನ್ಸಿಪಲ್ ಸಪ್ಲೈಸ್ಗೆ ಯೂಸ್ ಮಾಡ್ತಾರೆ. ಡೊಮೆಸ್ಟಿಕ್ ಸೀವೇಜ್ ಆಫ್ ಎ ಟೌನ್, ರೈಟ್. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ? ಸ್ಯಾಂಪಲ್, ವೇಟ್ ಆಫ್ ದಿ ಸ್ಯಾಂಪಲ್ ಕೊಟ್ಟಿದ್ದಾರೆ, ವೇಟ್ ಆಫ್ ಸಾಲಿಡ್ ಆಫ್ಟರ್ ಇವಾಪರೇಷನ್ ಲಿಕ್ವಿಡ್, ವೇಟ್ ಆಫ್ ಡ್ರೈ ರೆಸಿಡ್ಯೂ ಆಫ್ಟರ್ ಇಗ್ನೇಷನ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವೋಲಟೈಲ್ ಸಾಲಿಡ್ಸ್? ವೋಲಟೈಲ್ ಸಾಲಿಡ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಅದು 356 ppm. Zeolite used in a zeolite softening process for the treatment of hard water get exhausted after the certain time of exchange but can regenerated by flushing it with. ಯಾವ್ದರಿಂದ ಆಗುತ್ತೆ ಅದು? ಅದು ಬಂದ್ಬಿಟ್ಟು 10% of sodium chloride solution ಅದರಿಂದ ಬರುತ್ತೆ. ನೆಕ್ಸ್ಟ್ ಕ್ವಶನ್. Empirical Freeman formula to calculate the quantity of water required for the fire fighting is. ಸೊ ಇದ್ರದ್ದು ಏನಿದೆ ಫೈರ್ ಫೈಟಿಂಗ್ ಬಂದ್ಬಿಟ್ಟು ಫಾರ್ಮುಲಾ ಇದಾಗುತ್ತೆ 1135.5 P/10 plus 10. ನೆಕ್ಸ್ಟ್, ಸ್ಲಜ್ ಥಿಕ್ನಿಂಗ್ is commonly achieved by the following method. ಸ್ಲಜ್ ಯಾವ್ದರಿಂದ ನಾವು ಥಿಕ್ನೆಸ್ ಕಮ್ಮಿ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಅದು ಬಂದ್ಬಿಟ್ಟು ನಾವು ಈ ಎರಡು ಮೆಥಡ್ ಇಂದ ಮಾಡ್ಬೋದು. ಗ್ರಾವಿಟಿ ಥಿಕ್ನಿಂಗ್, ಏರ್ ಫ್ಲೋಟೇಷನ್, ಇವು ಎರಡು ಮೆಥಡ್ ಇಂದ ಮಾಡ್ಬೋದು. ನೆಕ್ಸ್ಟ್, ಸೊ ಕಾಣಿಸ್ತಾ ಇಲ್ಲ ಅಂದ್ರೆ ಸ್ವಲ್ಪ ನಾನೇನ್ ಮಾಡ್ತೀನಿ ಇದಕ್ಕೆ. ಓಕೆ, ಕಾಣಿಸ್ತಾ ಇದೆಯಲ್ಲ? ಸೊ ಫೈಂಡ್ ದ pH ಆಫ್ ಎ ಮಿಕ್ಸರ್ ಫಾರ್ಮ್ ಬೈ ದ ಮಿಕ್ಸಿಂಗ್ ದ ಫಾಲೋವಿಂಗ್ ಟು ಸೊಲ್ಯೂಷನ್ಸ್. ಸೊಲ್ಯೂಷನ್ ಎ ಇಷ್ಟಿದೆ, pH 7 ಇದೆ, ಮತ್ತೆ ವಾಲ್ಯೂಮ್ 700 ಇದೆ, pH 5 ಇದೆ. ಸೊ ಇದ್ರದ್ದು ಏನ್ ಬರುತ್ತೆ ಆನ್ಸರ್ ಅಂತಂದ್ರೆ ಇದ್ರದ್ದು ಬಂದ್ಬಿಟ್ಟು ಇದು ಥರ್ಡ್ ಬರುತ್ತೆ 5.153 is the answer for. A city has a population of 1 lakh as per the Kuchlingish formula. The fire demand for the city, fire demand ಎಷ್ಟಾಗುತ್ತೆ ಅದರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದಾಗ 31,820 liters per minute ಆಗುತ್ತೆ. If EC is electrical conductivity, TDS is the total dissolved solids, then so ಇದೇನಾಗುತ್ತೆ ಅವಾಗ ಇದಾಗುತ್ತೆ, ರೈಟ್. ಸೊ ಏನಾಗುತ್ತೆ ಹೇಳಿ, ಎಲೆಕ್ಟ್ರಿಸಿಟಿ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ with increase in the total dissolved solids. Minimum and maximum diameter of sewer generally adopted in the design may be. ಎಷ್ಟಿದೆ ಡಿಸೈನ್ದು? 25. ಆನ್ಸರ್ ಈಸ್ ಸೆಕೆಂಡ್. 150 ಇಂದ 3000 mm ವರೆಗೂ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್. If the depletion of oxygen is found 2 mg per liter after incubating 3 ml of sewage diluted to 300 ml at 20 degrees Celsius for 5 days, then the BOD of the sewage would be. BOD ಎಷ್ಟಿದೆ ಇದ್ರದ್ದು? ಎಷ್ಟಾಗುತ್ತೆ ಇದು? BOD ಬಂದ್ಬಿಟ್ಟು ಇದ್ರದ್ದು 200 mg per liter ಆಗುತ್ತೆ. ಸೆಲ್ಫ್ ಕ್ಲೀನಿಂಗ್ ವೆಲಾಸಿಟಿ ಆಫ್ ಎ ಸೀವೇಜ್ ಫ್ಲೋಯಿಂಗ್ ಇನ್ ಪೈಪ್ಲೈನ್ ಈಸ್ ಯೂಸ್ವಲಿ ಎಷ್ಟಿರುತ್ತೆ ಇದ್ರದ್ದು? ಇದ್ರದ್ದು ಬಂದು 0.8 meter per second. ಸೆಲ್ಫ್ ಕ್ಲೀನಿಂಗ್ ಅಂದ್ರೆ ಆಟೋಮೆಟಿಕ್ ತಂತಾನೆ ಆಗಿ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ, ಅಷ್ಟು ಫ್ಲೋ ಇದ್ರೆ ಕ್ಲೀನ್ ಮಾಡುತ್ತೆ. ಎ ಜಾಕ್ ವೆಲ್ ಈಸ್ ಡ್ಯಾಶ್ ಇಂಟೇಕ್. ಜಾಕ್ ವೆಲ್ ಈಸ್ ಅನ್ ವೆಟ್ ಇಂಟೇಕ್. ನೆಕ್ಸ್ಟ್ ಕ್ವಶನ್. ದ ಕ್ಯಾರಿಯರ್ ಫ್ಯಾಕ್ಟರ್ ಫಾರ್ ಎ ಪ್ರಿಸರ್ವೇಟಿವ್ ಬೀಮ್ ಎಲಿಮೆಂಟ್ ಈಸ್. ಸೊ ಅದ್ರದ್ದು ಏನಾಗುತ್ತೆ? ಕ್ಯಾರಿಯರ್ ಫ್ಯಾಕ್ಟರ್ 1/2 ಕ್ಯಾರಿಯರ್ ಫ್ಯಾಕ್ಟರ್ ಫಾರ್ ಎ ಪ್ರಿಸರ್ವೇಟಿವ್ ಬೀಮ್. ಈಕ್ವೇಶನ್ ಆಫ್ ಸಿಮೆಟ್ರಿಕ್ ಪ್ಯಾರಾಬೋಲಾ ಆರ್ಚ್ ಆಫ್ ಸ್ಪ್ಯಾನ್ ಎಲ್, ಆಯ್ತಾ? ಈ ತರ, ರೈಟ್. ಸ್ಪ್ಯಾನ್ ಎಲ್ ಅಂಡ್ ರೈಸ್ ಎಚ್, ಆಯ್ತಾ? ಒರಿಜಿನೇಟ್ ಲೆಫ್ಟ್ ಸಪೋರ್ಟ್. ಸೊ ಅದ್ರದ್ದು ಏನಾಗುತ್ತೆ? ಅದು ಬಂದ್ಬಿಟ್ಟು ನೋಡಿ ಫಾರ್ಮುಲಾ ಇದಾಗುತ್ತೆ, ಈ ಫಾರ್ಮುಲಾ ಇದೆ. ಫೋರ್ತ್ ಒನ್. ದ ಶೇಪ್ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಇನ್ ಎ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಈಸ್ ಆಲ್ವೇಸ್ ವಾಟ್? ದಟ್ ಈಸ್ ಅ ಟ್ರಯಾಂಗುಲರ್ ಫಾರ್ಮ್ ಅಲ್ಲಿ ಇರುತ್ತೆ. ನೋಡಿರ್ತೀರಲ್ಲ ತಾನೆ ನೀವು, ಈ ತರ ನಾವು ಮಾಡಿರೋದು. ಇನ್ಫ್ಲುಯೆನ್ಸ್ ಲೈನ್ ಅಲ್ಲಿ ನಾವು ಮಾಡಿದೀವಿ, ಆಲ್ರೆಡಿ ಕ್ಲಾಸಸ್ ಮಾಡಿದೀವಿ. ನೆಕ್ಸ್ಟ್, ಇನ್ ಕನೆಕ್ಷನ್ ವಿತ್ ದ ಥಿಯರೀಸ್ ಆಫ್ ಫೇಲ್ಯೂರ್ಸ್ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ರಾಂಗ್ ಸ್ಟೇಟ್ಮೆಂಟ್ ಯಾವ್ದಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಇರೋದು ಸೆಕೆಂಡ್ ಒನ್. ಫಾರ್ ಡಕ್ಟೈಲ್ ಮಟೀರಿಯಲ್ ದ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಥಿಯರಿ ಗಿವ್ ಎ ಗುಡ್ ಅಪ್ರಾಕ್ಸಿಮೇಷನ್, ಇದು ರಾಂಗ್ ಇದೆ. ನೆಕ್ಸ್ಟ್, ದ ರೇಷಿಯೋ ಆಫ್ ಡಿಫ್ಲೆಕ್ಷನ್ ಅಟ್ ಸೆಂಟರ್ ಆಫ್ ದ ಫಿಕ್ಸ್ಡ್ ಬೀಮ್ ಅಂಡ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂಡರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ನೋಡಿ ರೇಷಿಯೋ ತೆಗಿಬೇಕು, ಗೊತ್ತಾಯ್ತಾ?
ಸೊ ಎರಡರದ್ದು ರೇಷಿಯೋ ತೆಗೆದಾಗ ಏನಾಗುತ್ತೆ ಆನ್ಸರ್ ಬಂದ್ಬಿಟ್ಟು 0.2 ಆಗುತ್ತೆ. ಅಂದ್ರೆ ಇದು ಯಾವ್ದು ಕೊಟ್ಟಿದ್ದಾರೆ ನೋಡಿ, ಫಿಕ್ಸ್ಡ್ ಬೀಮ್ ಕೊಟ್ಟಿದ್ದಾರೆ. ರೇಷಿಯೋ ಆಫ್ ಡಿಫ್ಲೆಕ್ಷನ್ ಅಟ್ ಸೆಂಟರ್ ಆಫ್ ಎ ಫಿಕ್ಸ್ಡ್ ಬೀಮ್ ಅಂಡ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್, ಇವೆರಡರದ್ದು ತೆಗಿಬೇಕು. ಗೊತ್ತಾಯ್ತಾ? ನೆಕ್ಸ್ಟ್, ದ ಸ್ಲೋಪ್ ಆಫ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಎಟ್ ದ ಎಂಡ್ ಅಂಡರ್ ಎ ಮೂಮೆಂಟ್ ಎಂ ಎಟ್ ದ ಎಂಡ್ ಈಸ್, ಸಿಂಪಲ್ ಆಗಿದೆ, ತುಂಬಾ ಸಿಂಪಲ್ ಆಗಿದೆ ಕ್ವಶನ್, ರೈಟ್? 34 ರೈಟ್ ml/6 EI. ಒಂದು ನಿಮಿಷ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ದ ಡಿಫ್ಲೆಕ್ಷನ್ ಎಟ್ ದ ಸೆಂಟರ್ ಆಫ್ ಎ ಕ್ಯಾಂಟಿಲಿವರ್ ಬೀಮ್ ಆಫ್ ಸ್ಪ್ಯಾನಿಯಲ್ ಯೂನಿಫಾರ್ಮ್ ಫ್ಲೆಕ್ಸಿಬಿಲಿಟಿ EI ಅಂಡ್ ದ ಕ್ಯಾರಿಂಗ್ ಪಾಯಿಂಟ್ ಲೋಡ್ P at its free end is, ಫ್ರೀ ಎಂಡ್ ಇಲ್ಲಿದ್ದಾಗ ಏನಾಗುತ್ತೆ, ಇದು ಬಂದ್ಬಿಟ್ಟು PL3/3 EI ಆಗುತ್ತೆ. ನೆಕ್ಸ್ಟ್, ಫಾರ್ ಎ ಗಿವನ್ ಮಟೀರಿಯಲ್ is Poisson's ratio is 0.25, the ratio of Young's modulus and modulus of rigidity is, right? So ಇದೇನಾಗುತ್ತೆ 2.5 is the answer for this question. Next question, a mild steel plate of width 200 mm and thickness 10 mm is bent into an arc of radius 10 meter, right? By applying the moment m, if the Young's modulus C is 200 GPa, the magnitude of m in Newton per meter is. So ಇದು ಬಂದ್ಬಿಟ್ಟು 333 is answer. A bar of 80 mm diameter, 800 mm length, subjected to an axial load 200 kN. It elongates by 0.3 mm and diameter decreases by 0.01 mm. What is the Poisson's ratio of a material of a bar? So ಇದು ಎಷ್ಟಾಗುತ್ತೆ ಅಂತಂದ್ರೆ 0.33 ಆಗುತ್ತೆ, ರೈಟ್? ನೆಕ್ಸ್ಟ್ ನೋಡಿ, ಇದಂತೂ ಸಿಂಪಲ್ ಕ್ವಶನ್. ಇದು JEE ಕ್ವಶನ್ ಅಲ್ಲೂ JEE ಬಂದಿತ್ತು ಇದು. ಸೊ JEE ಕ್ವಶನ್ ಇದೆ ಇದು. ಸೊ ಏನಿದೆ ಇದ್ರದ್ದು ಆನ್ಸರ್ ನೋಡಿದ ತಕ್ಷಣ ಹೇಳ್ಬೋದು ನೀವು, ಅಷ್ಟೊಂದು ಸಿಂಪಲ್ ಆಗಿ ಕ್ವಶನ್ ಇದೆ. ನಾನು 9 kg ಟೊಮ್ಯಾಟೊ ತರಕ್ ಹೋಗಿದ್ದೆ, ಹೇಳಿದ್ರು ತರೋಕೆ, ಬಟ್ ನಾನು 3 kg ತಗೊಂಡ್ ಬಂದೆ. ಸಿಂಪಲ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್, a three roads ABC are to be completed in a 5-year plan in Maharashtra. Which of the following is the order of priority? ನೋಡಿ, ಇದು ಸ್ಯಾಚುರೇಷನ್ ಸಿಸ್ಟಮ್ ಮೇಲೆ ಕೊಟ್ಟಿದ್ದಾರೆ ಪ್ರಾಬ್ಲಮ್. ಮ್ಯಾಕ್ಸಿಮಮ್ ಯುಟಿಲಿಟಿ ಪ್ರಿನ್ಸಿಪಲ್ ವಿತ್ ಟಾಪ್ ಪ್ರಿಯಾರಿಟಿ ಫಸ್ಟ್ ನಾನು ಹೇಳಿದ್ದೆ. ಇದಕ್ಕೆ ಯುಟಿಲಿಟಿಗೆ 0.5, 0.1 ಮತ್ತೆ 2 ಇದು ಏನಂತಾರೆ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ತಗೊಂಡ್ಬಿಟ್ಟು ಅದನ್ನ ಲೆಂತ್ ಮತ್ತೆ ನಂಬರ್ ಆಫ್ ವಿಲೇಜಸ್ ನ ನಾವು ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಬರುತ್ತೆ. ಇದ್ರದ್ದು ಏನಾಗುತ್ತೆ ಆನ್ಸರ್ ಅಂತಂದ್ರೆ, ಸಿಂಪಲ್ ಆಗಿ ಹೇಳೋದಂದ್ರೆ ಇದರ ಆನ್ಸರ್ ಈ ತರ ಬರುತ್ತೆ. ಅಂದ್ರೆ ಪ್ರಿಫರೆನ್ಸ್ ಬಿ ಫಸ್ಟ್ ಬರುತ್ತೆ, ಇದು ಫಸ್ಟ್ ಬರುತ್ತೆ, ಇದು ಸೆಕೆಂಡ್, ಅದಾದ್ಮೇಲೆ ಇದು ಥರ್ಡ್ ಬರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್? ಯಾವ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗಿದೆ? ಥರ್ಡ್ ಒನ್ ಇನ್ಕರೆಕ್ಟ್ ಆಗಿದೆ. ಜಾಮೆಟ್ರಿಕಲ್ ಡಿಸೈನ್ ಆಫ್ ಹೈವೇಸ್, ಡಿಸೈನ್ ಯಾವ್ದಕ್ ಮಾಡ್ತಾರೆ? ಡಿಸೈನು ಒಂದು ನಿಮಿಷ, ಯಾವ್ದಕ್ ಮಾಡ್ತಾರೆ ಡಿಸೈನು? ಡಿಸೈನ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ ಮಾಡ್ತೀವಿ. ಯಾವ್ದು ಇನ್ಕರೆಕ್ಟ್ ಇದೆ, ಇದೇನು ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್, the following rational formula is widely used to estimate the peak runoff water for highway drainage. Highway drainage ಗೋಸ್ಕರ ಯಾವ್ದು ಯೂಸ್ ಮಾಡ್ತೀವಿ? Q equals to C into I into A into D. A ಇದೆ, ಡ್ರೈನೇಜ್ ಏರಿಯಾ ಇದೆ. ನೆಕ್ಸ್ಟ್, ಫಾರ್ ಡಿಸೈನ್ ಆಫ್ ರೋಡ್ ಸೈಡ್ ಡ್ರೈನ್ ದ ಫಾಲೋಯಿಂಗ್ ಡಾಟಾ ಇಸ್ ನಾಟ್ ರಿಕ್ವೈರ್ಡ್. ರೋಡ್ ಸೈಡ್ ಡ್ರೈನ್ಗೆ ಯಾವ್ಯಾವ್ದು ಬೇಕಾಗಲ್ಲ, ಸಿಂಪಲ್ ಆಗಿದೆ, ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಡಿಸೈನ್ ಸ್ಪೀಡ್ ಆಫ್ ದಿ ವೆಹಿಕಲ್ ಬೇಕಾಗಲ್ಲ, ಕರೆಕ್ಟಾ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. According to BIS recommendation, cement concrete paver blocks in highway construction for medium traffic roads shall have a compressive strength. ಎಷ್ಟು ಇರಬೇಕಂದ್ರೆ 40 ಇರಬೇಕು, ಆಯ್ತಾ? ನೆಕ್ಸ್ಟ್, what is the rating value if it in the opinion of the road users a particular road stretch is very good? ಸೊ ಇದು ಟ್ರಾಫಿಕ್ ಮೇಲೆ ಇದೆ ಪ್ರಾಬ್ಲಮ್ ಕ್ವಶನ್, ಗೊತ್ತಾಯ್ತಾ? ಟ್ರಾಫಿಕ್ ಮೇಲೆ ಇದೆ ಇದು. ನೆಕ್ಸ್ಟ್, a mean deflection is 1.44 mm for a flexible pavement. Standard deviation is 0.107 mm. Characteristic deflection for the highway with heavy traffic is. So ಅದಕ್ಕೆ ಆನ್ಸರ್ ಏನು ಬರುತ್ತೆ ಅಂದ್ರೆ 1.6 mm. An alluvial river has a maximum flow discharge of 95 meter cube per second. What is the linear waterway of the bridge as per Lazy's equation? ಇದರ ಪ್ರಕಾರ ಯಾವ್ದಾಗುತ್ತೆ ಅಂತಂದ್ರೆ 46.8 meter ಆಗುತ್ತೆ. Next question. As per IS class A loading, which of the following statement is correct in connection with the design of bridge decks? Design of bridge deck ಬಗ್ಗೆ ಇವರು ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇರೋದು. ಇದಕ್ಕೆ ಇಂಪ್ಯಾಕ್ಟ್ ಫ್ಯಾಕ್ಟರ್ is directly proportional to the span length. So ಇದು ಕರೆಕ್ಟ್ ಆಗಿದೆ. Next, if a rocker and roller bearing is provided at one end of the bridge girder, then the other end will be, other end ಏನಾಗುತ್ತೆ? other end rocker bearing ಆಗುತ್ತೆ.
ಮಿನಿಮಮ್ ಡೆಪ್ತ್ ಆಫ್ ಫೌಂಡೇಶನ್ ಬಿಲೋ ದ ಸ್ಕೋರ್ ಲೈನ್ ಇನ್ ಆರ್ಚ್ ಬ್ರಿಡ್ಜ್ ಫಾರ್ ದ ಪಿಯರ್ ಶುಡ್ ನಾಟ್ ಬಿ ಲೆಸ್ ದೆನ್ ಎಷ್ಟಿರುತ್ತೆ ಇದು ಬಂದ್ಬಿಟ್ಟು 1.8 ಮೀಟರ್ ಇರುತ್ತೆ. ಇಫ್ T0 is the optimistic time and TP is a pessimistic time estimate, TM is the most likely time, then the average expected time completion of an activity. ಇದು PWD ಅಲ್ಲಿ JEE ಅಲ್ಲಿ ಬಂದಿತ್ತು ಇದು ಕ್ವಶನ್, ಗೊತ್ತಾಯ್ತಾ? ಇದು ಕ್ವಶನ್ ಬಂದಿತ್ತು. ಸೊ ಇದಂತೂ ಸಿಂಪಲ್ ಆಗಿದೆ ಕ್ವಶನ್, ರೈಟ್? ಸೊ ಡೈರೆಕ್ಟ್ ಆಗಿ ನಾವು ನೋಡಿದ ತಕ್ಷಣನೇ ಹಾಕ್ಬೋದು. ಇದು ಮೋಸ್ಟ್ ಕಾಮನ್ ಟೈಪ್ ಆಫ್ ಪ್ರಿಸಿಡೆನ್ಸ್ ರಿಲೇಶನ್ಶಿಪ್ ಯೂಸಿಂಗ್ ಸ್ಪರ್ಟ್ ಅಂಡ್ CPM ಅಂಡ್ ಲ್ಯಾಡರ್ ನೆಟ್ವರ್ಕ್ ಈಸ್ ಏನಿದೆ ಇದ್ರದ್ದು, ರೈಟ್? ಸೊ ಇದಂತೂ ಸಿಂಪಲ್ ಇದೆ, ಫಿನಿಶ್ ಟು ಸ್ಟಾರ್ಟ್ ರಿಲೇಶನ್ಶಿಪ್. ಕರೆಕ್ಟ್ ಸ್ಟೇಟ್ಮೆಂಟ್, ನೆಕ್ಸ್ಟ್ ಕ್ವಶನ್, ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ವೈಬ್ರೇಟರಿ ರೋಲರ್ಸ್. ವೈಬ್ರೇಟರಿ ರೋಲರ್ಸ್ ಮೇಲೆ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದಿದೆ? ಇವೆರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಬಿ ಮತ್ತೆ ಸಿ ಇವೆರಡು ಕರೆಕ್ಟ್ ಆಗಿದೆ, ರೈಟ್? ವೈಬ್ರೇಟರಿ ರೋಲರ್ಸ್ ಆರ್ ಯೂಸ್ ಫಾರ್ ಕಾಂಪ್ಯಾಕ್ಟಿಂಗ್ ಗ್ರಾನ್ಯುಲರ್ ಸಾಯಿಲ್ಸ್ affected due to the dynamic effect of vibrator and also due to the static weight of the roller, right? So idu mechanization in construction mele question ide, sorry one nimisha. So idu mechanization in construction mele question ide, right? Next, the technique of the pressure injection of a grouts for the purpose of rising or sorry stabilizing faulty concrete pavement floors and other slab on grade surface is called as, right? So idanna ಏನಂತೀವಿ? ಇದು ಬಂದ್ಬಿಟ್ಟು ಸ್ಲ್ಯಾಬ್ ಜಾಕಿಂಗ್ ಟೆಕ್ನಿಕ್ ಅಂತ ಅಂತೀವಿ ಇದಕ್ಕೆ. ಅರೇಂಜ್ ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದ ರಿಹ್ಯಾಬಿಲಿಟೇಷನ್ ಆಫ್ ಡಿಸ್ಟ್ರೆಸ್ ಕಾಂಕ್ರೀಟ್ ಸ್ಟ್ರಕ್ಚರ್. ಸೊ ಇದನ್ನ ಅರೇಂಜ್ ಮಾಡೋದಿದೆ, ಆಯ್ತಾ? ಇದನ್ನ ಅರೇಂಜ್ ಮಾಡೋದಿದೆ. 55th ಕ್ವಶನ್ ನೋಡಿ, ಅರೇಂಜ್ಮೆಂಟ್ ಮಾಡಬೇಕು ಅದ್ರ ಪ್ರಕಾರ. ಸೊ ಇದು ಇಂಪಾರ್ಟೆಂಟ್ ಇದೆ. ಸೊ ಆನ್ಸರ್ ಏನಾಗುತ್ತೆ ಇದರಲ್ಲಿ? ಸೆಕೆಂಡ್ ಆಗುತ್ತೆ, ರೈಟ್? ಸೊ ಏನಿದೆ ಒಂದ್ಸಲ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮಿಂಟ್ ಬೈ ಸಂಕ್ ಕಾಸ್ಟ್? ಸಂಕ್ ಕಾಸ್ಟ್ ಅಂದ್ರೆ ಏನು? ಸಂಕ್ ಕಾಸ್ಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಕಾಸ್ಟ್ ವಿಚ್ ಹ್ಯಾಸ್ ಆಲ್ರೆಡಿ ಬೀನ್ ಇನ್ಕ್ಯೂರ್ಡ್ ಅಂಡ್ ಕ್ಯಾನ್ ನಾಟ್ ಬಿ ರಿಕವರ್ಡ್. ಟೋಟಲ್ ಫ್ಲೋಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್, ಟೋಟಲ್ ಫ್ಲೋಟ್ ಫಾರ್ಮುಲಾ ಏನಿದೆ? ಟೋಟಲ್ ಫ್ಲೋಟ್ ಫಾರ್ಮುಲಾ ಬಂದ್ಬಿಟ್ಟು ಇದಿದೆ, ಒಂದನೇದು ಎರಡನೇದು ಎರಡೂ ಮಾಡ್ಬೋದು ನಾವು. ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಕ್ಟ್ ಬಿಕಮ್ ಎಫೆಕ್ಟಿವ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಡ್ಯಾಶ್ to extend social security of the workers. So idu banbitu 1996. Next question, the concrete obtained by adding soluble or emulsified polymer into ordinary Portland cement concrete is dash concrete. So yav concrete agutte idu? Idu bandu polymer modified cement agutte, idu cement concrete. The third phase of construction project life cycle is, third phase yavudide? Adu banbitu detailed design. Construction project life detailed design ಇದೆ. Next, a payment of wages act 1936 was amendment in the year. So ಯಾವಾಗ ಮಾಡಿದ್ರು ಇದು? 61 1982 ಅಲ್ಲಿ ಮಾಡಿದ್ರು, 1982 ಅಲ್ಲಿ ಇದು ಮಾಡಿದ್ದಾರೆ. Next question, a body is subjected to a direct tensile stress of 300 megapascal in one plane accompanied by a simple shear stress of 200 MPa. The maximum normal stress will be, maximum normal stress ಎಷ್ಟಾಗುತ್ತೆ ಇದಕ್ಕೆ? ಇದು ಬಂದ್ಬಿಟ್ಟು 400 megapascal ಆಗುತ್ತೆ. Force in the member of BC of a truss shown. ನೋಡಿ, ಈ ಪ್ರಾಬ್ಲಮ್ಸ್ ನಾನು ಮಾಡಿಸುವಾಗ ಏನ್ ಹೇಳಿದ್ದಾರೆ ಸ್ಟೂಡೆಂಟ್ ಗೊತ್ತಾ? ಸೊ ಇವೆಲ್ಲ ಬರೋದಿಲ್ಲ ಎಕ್ಸಾಮ್ ಅಲ್ಲಿ ಅಂತ ಹೇಳಿದ್ದಾರೆ. ಯು ಕ್ಯಾನ್ ಸಿ ಹಿಯರ್ ದ ಕ್ವಶನ್ ಹ್ಯಾಸ್ ಅಪಿಯರ್ಡ್. ಸೊ ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಯಾರು ಹೇಳಿದ್ದು ಕೇಳಬೇಕು, ಸ್ವಲ್ಪ ನಾವು ಹೇಳಿದ್ದು ಸ್ವಲ್ಪ ಕೇಳ್ಕೊಳ್ಳಿ ಎಲ್ಲರೂ. ಫೋರ್ಸ್ ಇನ್ ದ ಮೆಂಬರ್ ಆಫ್ BC ಆಫ್ ಟ್ರಸ್, ಇದು ಗೇಟ್ ಕ್ವಶನ್ ಇದೆ, 100% ಗೇಟ್ದು ಡೈರೆಕ್ಟ್ ಆಗಿ ಕ್ವಶನ್ ಕೊಟ್ಟಿದ್ದಾರೆ, ರೈಟ್? ಸೊ ಇದ್ರದ್ದು ಏನಾಗುತ್ತೆ ಆನ್ಸರ್? ಇದರ ಆನ್ಸರ್ ಏನಾಗುತ್ತೆ? ಇದರ ಆನ್ಸರ್ ಬಂದ್ಬಿಟ್ಟು 10 ton ಕಂಪ್ರೆಷನ್ ಆಗುತ್ತೆ, 10 ton ಕಂಪ್ರೆಷನ್ BC ಅಲ್ಲಿ. ನೆಕ್ಸ್ಟ್ ಕ್ವಶನ್, ವಾಟ್ ವಿಲ್ ಬಿ ದ ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ಫಾರ್ ದ ಗಿವನ್ ಬೀಮ್ ಆಫ್ ಸ್ಪ್ಯಾನ್ L 6 meter when subjected to a concentrated load of 20 kilonewton? ಇದ್ರದ್ದು ಏನಾಗುತ್ತೆ? ಇದು ಬಂದ್ಬಿಟ್ಟು 12.5 kilonewton ಆಗುತ್ತೆ. ನೆಕ್ಸ್ಟ್, ಇಫ್ 2 hinge ಪ್ಯಾರಾಬೋಲಿಕ್, ನೋಡಿ 2 hinge ನೀವು ಸಿಲೆಬಸ್ಗೆ ಇಲ್ಲ ಅಂದ್ರೂ ಕೊಟ್ಟಿದ್ದಾರೆ, ಅಂದ್ರೆ ನಿಯರ್ ಬೈ ಯಾವ್ಯಾವ ಅದನ್ನು ಕೊಡ್ತಾರೆ. Arch is subjected to an uniformly distributed load 8 kilonewton per meter over entire horizontal beam of 30 meter and maximum sag of cable 12 meter. Then what will be the horizontal thrust? ಆ ಫಾರ್ಮುಲಾ ಮೊದಲು ಏನು ಕ್ವಶನ್ ಕೇಳಿದ್ರು ನೋಡ್ರಿ, ಅದನ್ನ ಅದು 3 hinge RC ಇದೆ, 2 hinge ಗೆ ಸ್ವಲ್ಪ ಚೇಂಜ್ ಆಗುತ್ತೆ. ನೀವು ನೋಡ್ಕೊಂಡ್ಬಿಟ್ಟು ಹಾಕಿದ್ರೆ ನಿಮಗೆ ಆರಾಮಾಗಿ ಆನ್ಸರ್ ಬರುತ್ತೆ, 75 kilonewton. A propped cantilever of span 5 meter carries a uniformly distributed load 2.5 kilonewton run over entire span. The value of propped reaction to keep the beam horizontal. So ಇದ್ರದ್ದು ಏನಾಗುತ್ತೆ ಆನ್ಸರ್? 4.98 is the answer.
ದ ವರ್ಲ್ಡ್ಸ್ ಫಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಯಾವುದಿದೆ? ವರ್ಲ್ಡ್ಸ್ ಫಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ವೀಲಿಂಗ್ ಸಸ್ಪೆನ್ಷನ್ ಬ್ರಿಡ್ಜ್. ನೆಕ್ಸ್ಟ್ ಕ್ವಶನ್, ರಿಯಾಕ್ಷನ್ ಲೋಕಸ್ ಫಾರ್ ಎ 2 ಹಿಂಜ್ ಸೆಮಿ ಸರ್ಕ್ಯುಲರ್ ಆರ್ಚ್. ನೋಡಿ 2 ಹಿಂಜ್ ಮೇಲೆನೆ ಜಾಸ್ತಿ ಕೇಳಿದ್ದಾರೆ. ಓಕೆನಾ? ಸೊ ಎ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಲೈನ್ ಜಾಯಿನಿಂಗ್ ದ ಅಬಾಟ್ಮೆಂಟ್ಸ್ ಅಂಡ್ ಹೈಟ್ ಆಫ್ pi r by 2 above it. Next question, for a simply supported beam the greatest left end reaction is. greatest left end reaction कहता है. greatest left end reaction ಯಾವುದಾಗುತ್ತೆ? ಅದು ಬಂದ್ಬಿಟ್ಟು ನೀವು ನೋಡಬಹುದು ಸಪೋರ್ಟ್ ರಿಯಾಕ್ಷನ್ ಆಗುತ್ತೆ ಯಾವತ್ತೂ. a beam AB of 10 meter span is hinge supported at A and roller supported at B. Influence line for the reaction RB equal to m into x, where m is m ಏನಾಗುತ್ತೆ ಅಂತ ಕೇಳ್ತಾ ಇರೋದು. m ಏನಾಗುತ್ತೆ? m ಬಂದ್ಬಿಟ್ಟು 1/10 ಆಗುತ್ತೆ. 1/10. 2 loads of electric crane 50 kilonewton, each space has 4 meter center to center cross a girder of 8 meter. ಸೊ ಇದನ್ನು ಗೇಟ್ ಕ್ವಶನ್ ಇದೆ, 100% ಗೇಟ್. ನಾನು ಮಾಡಿಸಿದ್ದೀನಿ ಪ್ರಾಬ್ಲಮ್. ಫೈಂಡ್ ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಂಡ್ ದ ಬೀಮ್. ಈ ಕ್ವಶನ್ ನಾನು ಕ್ಲಾಸಲ್ಲಿ ಮಾಡಿಸಿದ್ದೀನಿ, ನೀವು ನೋಡ್ಬೋದು ಬೇಕಾದ್ರೆ ನನ್ನ ಕ್ಲಾಸಲ್ಲಿ ಹೋಗಿ. 71.1 In a office building, one wash basin should be provided for every how many members? ಎಷ್ಟು ಜನಕ್ಕೆ ಮಾಡ್ತೀವಿ? 25 ಜನಕ್ಕೆ one wash basin ನಾವು ಪ್ರೊವೈಡ್ ಮಾಡ್ತೀವಿ. Flotation is a method of water purification by ಯಾವುದಿದೆ ಇದು? Gas transfer. Next, which of the following is not a method of preventing fly nuisance at filter sites of sewage? ಯಾವುದಿದೆ ಇದು? ಇದು ಬಂದ್ಬಿಟ್ಟು sprinkle alarm ಮೆಥಡ್. ನೆಕ್ಸ್ಟ್ ಕ್ವಶನ್ ನೋಡಿ, ಒಂದ್ಸಲ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. One of the grades of bitumen recommended by IRC for the grouted macadam. Grouted macadam ಏನಿರುತ್ತೆ? 60/70 ಇರುತ್ತೆ. ಇವೆಲ್ಲ ರಾಂಗ್ ಇದೆ. ನೆಕ್ಸ್ಟ್ ಕ್ವಶನ್, if design speed v and reaction time t 2.5 seconds, lag distance in meters is calculated. ತುಂಬಾ ಸಿಂಪಲ್ ಕ್ವಶನ್, ತುಂಬಾ ಸಿಂಪಲ್. 0.278 v into t. To exclude the floating debris from sewage, screens are used and fixed. At an angle 30 degree to 60 degree to the direction of flow. Okay, next question. The population of a city is 10 lakh. Average water consumption is 200 LPCD. The fire demand is 200 MLD. Then the distribution system is to be designed for. ಎಷ್ಟಕ್ಕೆ ಡಿಸೈನ್ ಮಾಡ್ತಾರೆ? ಅದು ಬಂದ್ಬಿಟ್ಟು 560 MLD ಗೆ ಡಿಸೈನ್ ಮಾಡ್ತಾರೆ. If T is the alkalinity in water is 350 mg per liter as a CaCO3 and P is alkalinity is 200 milligram per liter as a CaCO3. Then find the concentration of OH, carbonate and bicarbonate in water in milligram per liter. So idurdu banbitu first is answer. Sand filter base 60 cm depth, porosity 0.8, specific gravity 2.6, filter material. If the settling velocity of the filter is 10 cm per second, so backwash rate required to wash the filter hydraulic so as to have the expansion of 50%. backwash ಎಷ್ಟು ಇದರಲ್ಲಿ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಬಂದ್ಬಿಟ್ಟು 1.47 cm per second. Next question, detention time for the sedimentation tank, right? So discharge Q ಇದೆ, L length L ಇದೆ, width B, depth D. So ಇದು ಏನಾಗುತ್ತೆ? ಇದರ ಆನ್ಸರ್ B into L into H divided by Q. ತುಂಬಾ ಸಿಂಪಲ್ ಕ್ವಶನ್ ಇದೆ. The suitable layout of distribution system for the city with roads of rectangular pattern. ಇದ್ದಾವೆ ಯಾವಾಗ ಅಂತ ನಾನು ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಹೇಳಿದ್ದೆ, ರೈಟ್? ಸೊ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ನಾನು ಹೇಳಿದ್ದೆ ಇದ್ರ ಬಗ್ಗೆ, ಗ್ರಿಡ್ ಐರನ್ ಸಿಸ್ಟಮ್. ದ Chudzy's coefficient C is related to Darcy-Weisbach friction factor. ಸೊ ಅದ್ರದ್ದು ಏನಾಗುತ್ತೆ? C equals to root of 8g/f. Next, in water treatment, slow sand filters when compared to rapid gravity filters produce ಮಾಡುತ್ತೆ? ಅದು less contaminated effluent. Under which of the following activity a negative float can occur? Negative float ಏನಿದೆ? 4 ಇದೆ. Supercritical activity. A document which fully describes the material proportion and workmanship and accurately represent the work to be executed. So ಇದಕ್ಕೆ ಏನಂತೀವಿ? ಅದನ್ನ ನಾವು ರೇಟ್ ಅನಾಲಿಸಿಸ್ ಅಂತೀವಿ. ಸ್ಕೆಡ್ಯೂಲ್ ಆಫ್ ರೇಟ್ಸ್ ಅನ್ನೋದಿಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ನೆಕ್ಸ್ಟ್, a graphical representation of activities consisting of nodes and arrows are known as. So ಇದು ಬಂದ್ಬಿಟ್ಟು ನೆಟ್ವರ್ಕ್ ಅಂತ ಅಂತೀವಿ ಇದಕ್ಕೆ.
amount of time by which the start of an activity may be delayed without causing a delay in the completion of a project is known as. ಇದು ಬಂದ್ಬಿಟ್ಟು total float. Next question. Interference float is described as total float minus free float. Okay. Next question. The worth of an asset at the end of the useful life is given by. ಇದಕ್ಕೆ ಏನಂತೀವಿ, ಇದನ್ನ ನಾವು ಯಾವತ್ತು ಸಾಲ್ವೇಜ್ ವ್ಯಾಲ್ಯೂ ಅಂತ ಅಂತೀವಿ. ಸಂಕ್ ಕಾಸ್ಟ್ ಕ್ವಶನ್ ಕೇಳಿದಾರೆ ಆಲ್ರೆಡಿ. ದ ಪಾಯಿಂಟ್ ಅಟ್ ವಿಚ್ ದ ಟೋಟಲ್ ಕಾಸ್ಟ್ ಈಕ್ವಲ್ ಟೋಟಲ್ ರೆವೆನ್ಯೂ ಈಸ್ ಕಾಲ್ಡ್. ಏನಿದೆ ಅದ್ರದ್ದು, ಅದು ಬಂದ್ಬಿಟ್ಟು ಬ್ರೇಕ್ ಈವನ್ ಅಂತ ಅಂತೀವಿ, ಬ್ರೇಕ್ ಈವನ್. ನೆಕ್ಸ್ಟ್, in the time cost optimization using CPM method for network analysis, crashing of activities along the critical path is done starting with the activities having least cost slope, right? Least cost slope. Next question. If the optimistic time, most likely time and pessimistic time for the activity is 4.68 and B are 5, 5.5 and 9, then ಏನಾಗುತ್ತೆ, ಇದು ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಟೈಮ್ ಫಾರ್ ಬೋತ್ ಆಕ್ಟಿವಿಟಿ ಎ ಅಂಡ್ ಬಿ ಆರ್ ಸೇಮ್. ಸೆಕ್ಯೂರಿಟಿ ಡಿಪಾಸಿಟ್ ಡಿಡಕ್ಟೆಡ್ ಅಟ್ 5% ಫ್ರಮ್ ದ ಕಾಂಟ್ರಾಕ್ಟರ್ಸ್ ಬಿಲ್, ಆಯ್ತಾ. ಸೊ ಇದನ್ನ ನಾವೇನಂತೀವಿ, ರೀಫಂಡೆಡ್ ವೆನ್ ದ ಡಿಫೆಕ್ಟ್ ಲಯಬಿಲಿಟಿ ಪರ್ ಪೀರಿಯಡ್ ಆಫ್ 6 months ಆರ್ 1 monsoon ವಿಚ್ ಎವರ್ ಇಸ್ ಲೇಟರ್ ಇಸ್ ಓವರ್. ಇದಾದ್ಮೇಲೆ ನಾವು ಅದನ್ನ ರಿಫಂಡ್ ಮಾಡ್ತಾರೆ, ಯಾವುದು, ಸೆಕ್ಯೂರಿಟಿ ಡಿಪಾಸಿಟ್.